ನೋಡಿ, ಅವರು ಈಸ್ ಸಿಟಿ ಎಮ್ ಎಲ್ ಎ ಇದ್ದಾಗ ಬಂದಾಗ ಯತ್ನಾಳ್ ಕಾರ್ಯಕ್ರಮ ಏನಾಗ್ತದೆ? ಪ್ರೊಜೆಕ್ಟ್ ಆಯಿತು. ಯಾರು ಪ್ರೊಜೆಕ್ಟ್ ಯಾರು ಮಾಡ್ಕೊಂಡು ನೀವು ಮಾಡ್ಕೊಂಡ್ರಿ? ಜಾಸ್ತಿ ಸ್ಥಳೀಯ ಶಾಸಕ ಅಂದಮೇಲೆ ಅದಕ್ಕೇನು ಭಾಳ ಕೊಡಬೇಕಾದ ಅವಶ್ಯಕತೆ ಇಲ್ಲ. ಏನು ಯತ್ನಾಳ್ನ ನಮ್ಮ ಪಕ್ಷಕ್ಕೆ ನಾವು ಬರ್ಲಿಕ್ಕೆ ಹೇಳ್ತಾ ಇಲ್ಲ, ಬಂದರೂ ನಾವು ತೊಗೊಳೋದಿಲ್ಲ. ನಿಮ್ಮ ಮೊದಲೇ ಹೇಳ್ಬಿಟ್ಟಿದ್ದೀನಿ, ಕ್ಲಾರಿಫೈ ಮಾಡಿದ್ದೀವಿ. ಹಿ ಈಸ್ ನಾಟ್ ವೆಲ್ಕಮ್ ನಮ್ಮ ಪಕ್ಷಕ್ಕೆ. ಅವ್ರಿಗೆ ಯಾವ ಕಾಲಕ್ಕೂ ನಾವು ಸೇರಿಸ್ಕೊಳ್ದ ಮನೆಯದ್ದು. ಅವ್ರೇನು ಸೇರ್ತೀವಿ ನಾಳೆಗೆ ನೀವು ಇದನ್ನು ಹೋಗಿ ಹೇಳ್ತೀರಿ, ಮತ್ತು ನಾವು ನಾಯಲ್ಲಿ ಸೇರಾಕತ್ತೀನಿ ಅಂತ ಅವ್ರು ಹೇಳ್ತಾರೆ. ಅದಕ್ಕೆ ಹೇಳ್ತೀನಿ, ಅದು ನಾನೇ ಹೇಳ್ತಾ ಇದ್ದೀನಿ. ಯಾಕಂದರೆ ಸ್ಥಳೀಯ ಶಾಸಕನ ಮೇಲೆ ಒಂದು ಸ್ವಲ್ಪ ಇದು ಮಾಡ್ತಿರ್ತಾರೆ. ಅದೊಂದು ಘನತೆ ಇದಕ್ಕಂತ ಸಂಬಂಧ. ಹಾಂ, ಸುಮ್ಮನೆ ಫೇವರ್ ಅಂತಾರೆ. ನೋಡಿ, ಆಯ್ತಪ್ಪ ಬಂದಾಗ ಸ್ಥಳೀಯ ಶಾಸಕರು ಏನೋ ಪ್ರಪೋಸಲ್ ಕೊಟ್ಟರು, ಆಯ್ತಪ್ಪ ಕನ್ಸಿಡರ್ ಮಾಡೋಣ ಅಂದಿದ್ದಾರೆ. ಕಾಂಗ್ರೆಸ್ ಶಾಸಕರು ಸರ್ ನಮ್ಮೋದ್ರ ಥರ ಮಾಡ್ತಾರೆ, ಯತ್ನಾಳ್ ಜಲ್ದಿ ಮಾಡಿದ್ರು. ಯಾರಂದ್ರು? ಕಾಂಗ್ರೆಸ್ ಶಾಸಕರ ಹತ್ರ ಯಾರಂದ್ರೆ? ಯಾರು ಡೈರೆಕ್ಟ್ ಅಂದಿಲ್ಲ ಸರ್. ಯಾರು ಡೈರೆಕ್ಟ್ ಸುಮ್ಮನೆ ನೀವು ಕಲ್ಪಿಸ್ಕೊಂಡಿದ್ದು ಕೇಳ್ತಮ್ಮ. ಹೊರಗೆ ಸರ್ ನೋಡಿ, ಅದೊಂದು ಸುಮ್ಮನೆ ಸೌಜನ್ಯದ ವಿಚಾರಗಳು. ಅಂದ್ರೆ ಈ ವಿಚಾರ ಏನಾಗಿದೆ ಸರ್, ಸ್ವತಂತ್ರ ಅಭ್ಯರ್ಥಿಗೆ ಅಂದ್ರೆ ಕಲ್ಟ್ರೆ ಸೇರಿವಲ್ಲ ಸೌಜನ್ಯ. ಈಗ ನಾವು ಅದೊಂದು ಕಾರ್ಯಕ್ರಮಕ್ಕೆ ಹೋಗ್ತೀವಿ, ಅಲ್ಲಿ ಸ್ಥಳೀಯ ಶಾಸಕರು ಇರ್ತಾರೆ. ನಂಗೆ ಕೂಡ ಆ ಸ್ಥಳೀಯ ಶಾಸಕ ಬೈದು ಬರಲಿ ಅವ್ನಿಗೆ ಸ್ಟೇಜ್ ಮ್ಯಾಗ. ಅದಕ್ಕೆ ಭಾಳ ಮಾತು ಕೊಡುವಂಥ ಅವಶ್ಯಕತೆ ಇಲ್ಲ.